ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇರುವುದು ಬಂಗಾರದ ತೋರಣ. ಕಾರ್ತಿಕನ ಹೆಸರು ಹೇಳುವೆನು ಮನೆ ತುಂಬಿಸಿಕೊಂಡಿರುವ ಕಾರಣ. ಫ್ಯಾಮಿಲಿಗೆ ಮನೆ ಮಹಾಲಕ್ಷ್ಮಿ ತರ ಖುಷಿ ಹಂಚ್ತಾಳೆ ಅಂಡ್ ಇಟ್ ಕಮ್ಸ್ ವೆರಿ ನ್ಯಾಚುರಲಿ ಟು ಹರ್. ನಾವಿಬ್ರು ಮೀಟ್ ಮಾಡ್ತಿದ್ದು ತುಂಬಾ ಸಿಂಪಲ್ ಆಗಿ ಕುಕ್ರಳ್ಳಿ ಲೇಕು, ಚಾಮುಂಡಿ ಬೆಟ್ಟ, ಇಲ್ಲ ಇಡ್ಲಿ ತಿನ್ನಕ್ ಹೋಗೋಣ, ಇಲ್ಲ ಚಾಟ್ಸ್ ಮಸಾಲ್ ಪುರಿ ತಿನ್ನಕ್ ಹೋಗೋಣ. ಬಂದೆ ಮಸಾಲ ಪುರಿ ತಿನ್ನಕ್ಕೆ. ಸರಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಏನೋ ಸಿಗ್ತಾಳೆ ಅಂತ ಅನ್ಕೊಂಡು ಏನೋ ಜೋಕ್ ಮಾಡ್ಬಿಟ್ಟು ಹಿಂಗ್ ಅಂತ ಹಿಂಗ್ ನಕ್ಬಿಡೋದು. ಎಲ್ಲೆಲ್ಲೂ ಕಾಣಿಸ್ತಿಲ್ಲ, ಈ ಕಡೆ ಕಾಣಿಸ್ತಿರೋದು. ಏನ್ ಆವಾಜ ಏನ ನಿಂತ್ಕೋ. ಚೆನ್ನಾಗಿದೆ, ವೆರಿ ನೈಸ್. ಸುಸ್ತಾಯ್ತಪ್ಪ, ನನ್ ಕಾಲ್ ತೊಳ್ದಾಕ್ಬಿಟ್ಲು. ಒಂದ್ ರೇಂಜಿಗೆ ಚೆನ್ನಾಗಿದ್ದಾನೆ, ಬಟ್ ನನ್ನಷ್ಟೇನ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡೆ. ತುಂಬ ಸಂತೋಷ ಆಗ್ತಾ ಇದೆ. ಒಂದು ವಾರದಿಂದಾನೇ ಶುರುವಾಯಿತು. ಪರಮಾತ್ಮನಿಗೆ ಫಸ್ಟ್ ಸಮರ್ಪಣೆ ಮಾಡಿಬಿಟ್ಟು ಆಮೇಲೆ ನಮ್ಮ ಕಾರ್ಯಗಳು ನಡೆಸ್ತೀವಿ. ಕನ್ಯಾ ಆದವಳು ಎರಡು ಮನೆಯನ್ನು ಉದ್ಧಾರ ಮಾಡ್ತಾಳೆ. ನದಿ ನೀರು ಹಿಂದೆ ಗಂಗಾ, ಸಿಂಧು, ಸರಸ್ವತಿ ಅಂತೆಲ್ಲ ಹೆಸರಿಡ್ತಾ ಇದ್ದು. ಯಾಕೆಂದರೆ ಈ ಕಡೆ ದರ್ದವ್ರಿಗೂ ಉಪಯೋಗ ಆಗುತ್ತೆ, ಆ ಕಡೆ ದರ್ದವ್ರಿಗೂ ಉಪಯೋಗ ಆಗುತ್ತೆ. ಹಾಗೆ ಹುಟ್ಟಿದ ಮನೆ ಹೊಕ್ಕ ಮನೆ ಎರಡನ್ನೂ ಉದ್ಧಾರ ಮಾಡ್ತಕ್ಕಂಥವಳವಳು. ಆದ್ದರಿಂದ ಇಂಥ ಒಂದು ಸಂಬಂಧ ಅಂತ ಅನ್ನೋದಕ್ಕೆ ಮಾಡ್ತಕ್ಕಂಥ ಒಂದು ಸಂಸ್ಕಾರ ಅಂತ ಅನ್ನೋದೇನಿದೆ ಅದು ಮದುವೆ. ಇದು ಆರ್ಗ್ಯಾನಿಕ್ ಹಲ್ದಿ, ಬೇಗ ಕಳ್ಸ್ಕೊಡ ಆಂಟಿ. ಚೂರೇನ್ ಬೇಡ, ನಂಗೆ ಫುಲ್ಲೇ ಹಚ್ಚಿ. ಇಲ್ಲ ಸಿಗ್ತಾ ಇಲ್ಲ. ಮುತ್ತಿನಂತ ಹೆಂಡತಿ ಸಿಕ್ಕತ್ಲು. ಗಂಡ ಹೆಂಡತಿ $1 ಹಾಕಿಲ್ಲ ನೋಡು, ಇವನ ಹತ್ರ ಇದೆ. ಕಂಜೂಸು ಕಂಜೂಸು. ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಕಾಶಿಗೆ ಹೊರಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ ದಿಢೀರಾಗಿ. ಕಾಶಿ ಯಾತ್ರೆ ಅಂದರೆ ಇದು ಕುಟುಂಬ ಯಾತ್ರೆ ಅಂತಲ್ಲ, ಕಾಶಿ ಹೋಗ್ತಾ ಇರೋದು ಯೂನಿವರ್ಸಿಟಿ ಇದೆಲ್ಲ, ಅಲ್ಲಿ ಹೆಚ್ಚಿನ ಅಧ್ಯಯನ ಮಾಡೋ ಸಂಸಾರದಲ್ಲಿ ಹೊರಡಿಲ್ಲ, ಇನ್ನು ತತ್ವಜ್ಞಾನ ಪಡಿಬೇಕು ಅಂತ ಅವರಿಗೆ ದೀಕ್ಷೆ ಬಂದ್ಬಿಟ್ಟಿದೆ. ಅದಕ್ಕೆ ಕುಟುಂಬದ ಹತ್ರ ಕೇಳ್ತಾ ಇದ್ದೇನೆ, ಕಾಶಿಗೆ ಹೋಗ್ತಾ ಇದ್ದೇನೆ, ಅನುಜ್ಞಾ ಪ್ರಯಚ್ಛತ, ಅಪ್ಪಣೆ ಕೊಡಿ ಅಂತ. ಬಿಡಿ, ನಾನು ಕಾಶಿಗೆ ಹೋಗ್ಬೇಕು. ನೆಕ್ಸ್ಟ್ ನೀನ್ ಜಾಸ್ತಿ ಅಳ್ಸಿದ್ರೆ ಮಾಡ್ತೀನಿ ನಿನಗೆ. ಅಯ್ಯೋ